ಅದರ ಜೊತೆಗೆ 10 ದಿವಸದ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಕಡೆ ನಾನು ವೈಯಕ್ತಿಕವಾಗಿ ಹೋಗಿದ್ದೆ. 2019ರಿಂದ ಇದುವರೆಗೂ ಕೂಡ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಅನೇಕ ಜನ ರಿಟೈರ್ಡ್ ಆಗಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಸುಧಾರಣೆಯನ್ನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸುಧಾರಣೆ ಆಯೋಗವನ್ನು ನೇಮಕ ಮಾಡಿದೆ. ರಾಜ್ಯ ಸರ್ಕಾರ ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಿ ಕೆಲಸ ಮಾಡಬೇಕಂದ್ರೆ ಏನು ಮಾಡಬೇಕು, ಸಲಹೆಯನ್ನು ಕೊಡಬೇಕು ಅಂತೇಳಿ ಹಿರಿಯ ಶಾಸಕರಾದಂಥ ಅರವಿಂದ್ ದೇಶಪಾಂಡೆ ಅವರು ಆ ಆಯೋಗದ ಅಧ್ಯಕ್ಷರಾಗಿದ್ದರು. ಆ ಆಯೋಗದವರು ಈಗಾಗಲೇ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೊಟ್ಟಿರ್ತಕ್ಕಂಥ ಸಲಹೆ ಏನಂತಂದ್ರೆ, ಹೊರಗುತ್ತಿಗೆಯ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿರ್ತಕ್ಕಂಥ ಪ್ರತಿಯೊಂದು ಇಲಾಖೆಯ ಹುದ್ದೆಗಳನ್ನು ರದ್ದುಪಡಿಸಬೇಕು, ಕಾಯಂ ನೌಕರರನ್ನು ನೇಮಕ ಮಾಡ್ಕೋಬೇಕು ಅಂತಕ್ಕಂಥ ಸಲಹೆಯನ್ನು ರಾಜ್ಯ ಸರ್ಕಾರಕ್ಕೆ ಅವರು ಕೊಟ್ಟಿರೋದು ನಮಗೆ ಬಹಳ ಸಂತೋಷವಾದಂಥ ಒಂದು. ಅಂದ್ರೆ ನಾನು ಏನು ಹೇಳಿ ಹೊರಟಿದ್ದೆ ಅಂತಂದ್ರೆ, ನಾವು ರಾಜ್ಯ ಸರ್ಕಾರಕ್ಕೆ ಕನಿಷ್ಠ 1500 ಹುದ್ದೆಗಳನ್ನು, ಇನ್ನೂ ಹೆಚ್ಚು ಹುದ್ದೆಗಳನ್ನು ತುಂಬಿಕೊಳ್ಳಿ ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ ಸೇರಿರೋರು 450ರಿಂದ 500 ಜನ. ಆಗಲೇ ಟಿವಿದವರು ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ನಾನು ಕರೆದಾಗ ನಾನು ಹೊರಗೋಗಿದ್ದೆ. ಒಬ್ಬ ಅಭ್ಯರ್ಥಿ ಈಗ ನನಗೆ ಹೇಳ್ತಾನೆ, ಸರ್ ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆಸ್ಪತ್ರೆಗೆ ಹೋಗ್ಬೇಕು. ಇಲ್ಲಿ ಕೂತವರೆಲ್ಲ ಗೊತ್ತರ ನಿಮ್ಗೆ ಇನ್ನೂ ನೌಕರಿ ಆಗಿಲ್ಲ, ಯಾಕೆ ಇಷ್ಟು ಬೇಸರದಿಂದ ಇವತ್ತಿನ ಸಭೆಯನ್ನು ಕರೆಯಬೇಕಾಯಿತು ಅಂತಂದ್ರೆ, ಸಭೆಯನ್ನು ಆರಂಭ ಮಾಡೋದಕ್ಕಿಂತ 2 ದುಃಖಕರವಾದಂತಹ ಸಂಗತಿಯನ್ನು ಕೂಡ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಒಂದು, ಮೊನ್ನೆ ನರಗುಂದ ತಾಲೂಕಿನ ಒಬ್ಬ ಅಭ್ಯರ್ಥಿ ಜನವರಿ 11ನೇ ತಾರೀಕು ತಿಪ್ಪಣ್ಣ ಟಿಕ್ಕಿ 11ನೇ ತಾರೀಕಿಗೆ ಆರ್ಡರ್ ಕಾಪಿ ಕೊಟ್ಟಿತ್ತು. ಬಹಳ ಸಂತೋಷದಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೌಕರಿ ಸಿಕ್ತು, ಮನೆಗೆ ಹೋದ. ಇದೇ ಜಾಯಿನ್ ಆಗಬೇಕಾಗಿತ್ತು. 4-5 ನಿಮಿಷಗಳ ಹಿಂದೆ ಅವರ ಹೃದಯಾಘಾತಕ್ಕೆ ಗೊತ್ತಾಗಿ ಬಲಿಯಾದ ಅಂತ ಹೇಳಿಕೆ ನನಗೆ ಬಹಳ ವಿಷಾದ ಅನಿಸುತ್ತೆ. ಅದರ ಜೊತೆಗೆ ನಮ್ಮ ಹೋರಾಟದಲ್ಲಿ ಪ್ರತಿ ಬಾರಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ಬೆಹಟ್ಟಿಯ ರಫೀಕ್ ಅವರ ತಾಯಿಯವರು ಕೂಡ ಮೊನ್ನೆ 3 ದಿವಸದ ಕೆಳಗಡೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತೀನಿ, ಕುಳಿತಲ್ಲೇ 1 ನಿಮಿಷಗಳ ಕಾಲ ಮೌನವನ್ನು ಅವರೆರಡೂ ಆತ್ಮ ಕೂಡ